ಎಲೆಕ್ಷನ್ ನೋಡಿದ್ದಾರೆ ಅವರು. ಪ್ರಪಂಚ ಮುಳುಗೋಗಿಲ್ಲ. ನಾವು 430ರಲ್ಲಿ ನಾವು ಕೂಡ 200 ಓಟ್ಗಳನ್ನು ತಗೊಂಡಿದ್ದೀವಿ. 208 ನಾವೇನು ಹೀನಾಯವಾಗಿ ಸೋತಿಲ್ಲ. ಇಲ್ಲಿ 17 ಓಟು ಇಲ್ಲಿ ಆದರೂ ಕೂಡ ಅದು ಕೂಡ ನಮ್ಮ ಗೆಲುವೇ. ಯಾಕಂದರೆ ಏನೇ ಆಗಬೇಕಾದರೂ ಕೂಡ PLD ಬ್ಯಾಂಕ್ನಲ್ಲಿ ನಮ್ಮದೇ ಮೆಜಾರಿಟಿ ಬಿಟ್ಟರೆ ನಿಮ್ಮದು ಯಾವ ಮೆಜಾರಿಟಿನೂ ಇಲ್ಲ. ಅಲ್ಲಿ ನೀವು NDA ಪಕ್ಷ BJP JDS ಎರಡೂ ಒಂದಾಗಿ ಅತಿರಥ ಹೋರಾಟ ಮಾಡಿ ಗೆದ್ದಿರ್ತಕ್ಕಂಥದ್ದು ಒಂದೇ. ಇವತ್ತು ಜನರಿಗೆ ನಿಮ್ಮ ಮುಖಂಡರನ್ನೇ ಹೇಳ್ತಾ ಇದ್ರು ನಾಮಿನೇಷನ್ ಸಂದರ್ಭದಲ್ಲಿ, ರೈತರು ನಮ್ಮ ಪರವಾಗಿದ್ದಾರೆ, ರೈತರು NDA ಪರವಾಗಿದ್ದಾರೆ, ರೈತರು ನಮಗೆ ತೀರ್ಪು ಕೊಡ್ತಾರೆ, ರೈತರು ನಮಗೆ ಓಟ್ ಹಾಕಿ ಪೇಳಬೇಕು ಗೆಲ್ಲಿಸ್ತಾರೆ ಅನ್ನೋ ಮಾತನ್ನು ಮುಖಂಡರು ಒಬ್ರು ಹೇಳಿದರು. ನಿಜ, ಇವತ್ತು ತೀರ್ಪು ಕೊಟ್ಟಿದ್ದಾರೆ. 93% ಒಂದು ಕಡೆ ತೀರ್ಪು ಕೊಟ್ಟಿದ್ದಾರೆ. ಕೇವಲ 7% ಅಂದರೆ ಒಂದು ಸೀಟ್ ಮಾತ್ರ ನಿಮಗೆ ದಕ್ಕಿದೆ ಅಷ್ಟೇ. ಇವತ್ತು ಹೇಳ್ತೇನೆ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ, ಬಂಗಾರಪೇಟೆ ತಾಲೂಕು, KGF ವಿಧಾನಸಭಾ ಕ್ಷೇತ್ರ ಇವೆರಡೂ ಒಳಗೊಂಡಂತಹ ಈ PLD ಬ್ಯಾಂಕ್ನಲ್ಲಿ ಇವತ್ತು ಕೂಡ ಕಾಂಗ್ರೆಸ್ದೇ ಮೇಲುಗೈ. ಕಾಂಗ್ರೆಸ್ ಇವತ್ತು 15 ಸೀಟುಗಳನ್ನು ಗೆದ್ದು ಇವತ್ತು ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು 15 ಗೆದ್ದರೂ ಕೂಡ ರೌಡಿಯಿಸಮ್, ಗೂಂಡಾಯಿಸಮ್, ದಬ್ಬಾಳಿಕೆ ಮಾತುಗಳು, ಕೆಟ್ಟ ಭಾಷೆ ಮಾತಾಡ್ತಕ್ಕಂಥದ್ದು ಇವ್ಯಾವುದನ್ನು ನಾವು ಮಾಡೋದಿಲ್ಲ. ಇದು ಕಾಂಗ್ರೆಸ್ಸಿಗರ ಸೌಮ್ಯ ಗುಣ. JDS ಅವರ ಬಂಡವಾಳ ಇವತ್ತು ಬಯಲಾಗಿದೆ. ಒಂದು ಗೆದ್ದು ರೌಡಿಸಮ್ ಮಾಡಿ ಒಬ್ಬ ಶಾಸಕರಿಗೆ ವಾರ್ನಿಂಗ್ ಮಾಡೋ ಮಟ್ಟಕ್ಕೆ ಹೋಗ್ತಾರೆ. ಒಬ್ಬ ಶಾಸಕ ವಾರ್ನಿಂಗ್ ಮಾಡ್ತಾ ಇದ್ರೆ ನಮ್ಮ ಪೊಲೀಸರು ಅವ್ರು ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ. ಎಲ್ಲಿ ನಿಂತ್ಕೊಂಡಿದ್ದೀವಿ ಸಂತೋಷ, ನನಗೇನು ಬೇಸರ ಇಲ್ಲ. ಪೊಲೀಸರಿಗೇನೋ ಒಂಥರ ಪಾಪ ಅವರಿಗೆ ಇರಲಿ. ಆದರೆ ಒಂದು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಗೆದ್ದಿದ್ದೇವೆ. ಇಂಥ ರೌಡಿಸಮ್ಗೆ, ಪುಂಡಾಟಿಕೆಗೆ, ಈ ದಬ್ಬಾಳಿಕೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎದುರೋದಿಲ್ಲ. ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿದ್ದೇವೆ, ಶಕ್ತಿಯುತವಾಗಿದ್ದೇವೆ. ಒಂದು ಮತದಿಂದ ಒಂದು ಕ್ಷೇತ್ರನ ಕಳ್ಕೊಂಡಿದ್ದೇವೆ. ಈ ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಹೊಸೂರು ಕೃಷ್ಣನ ಹಿರಿಯರು ಕೆಲವು ಸೋತಿರ್ಬೋದು, ನಾವು ಕೈ ಬಿಡೋದಿಲ್ಲ. ಅವರು ಕೂಡ ಸರ್ಕಾರದಿಂದ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ನಮ್ಮ ಮಟ್ಟಿಗೆ ಇಟ್ಕೊಳ್ತೇವೆ. ಹೊಸೂರು ಕೃಷ್ಣಣ್ಣವರು ಕೂಡ ಸೋತಿದ್ರು ಕೂಡ ಅವರು ನಮಗೆ ನಮ್ಮ ಪಾಲಿಗೆ ಅವರು ಗೆದ್ದಿದ್ದಾರೆ. ಚುನಾವಣೆಯಲ್ಲಿ ಕೆಲವು ಮತದ ಸೋತಿರ್ಬೋದು, ಆದರೆ ಅವರು ನಮ್ಮ ಪಾಲಿಗೆ ಗೆದ್ದಿದ್ದಾರೆ. ನಮ್ಮ ನಾಯಕರವರು
ಅವರನ್ನು ನಾವು ಕೈ ಬಿಡೋ ಮಾತೇ ಇಲ್ಲ. ಅವರಿಗೆ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಒಂದು ನಾಮಿನೇಷನ್ನ ಕೊಟ್ಟು ಅದೇ ಬ್ಯಾಂಕಲ್ಲಿ ಅವರನ್ನು ಮುಂದುವರಿಸಿ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ, ಇನ್ನು ಮುಂದೆ ಕೂಡ ಇವತ್ತು ಚುನಾವಣೆ ಇದೆ. ಇವತ್ತು ಅವರು ಕೂಡ VSN ಅಧ್ಯಕ್ಷರಾಗಿದ್ದಂಥವರು. ಚಿಕ್ಕನಹಳ್ಳಿ VSNನಲ್ಲಿ ನಾವೆಲ್ಲ ಸೀಟುಗಳನ್ನು ಟೋಟಲಾಗಿ ಗೆದ್ಕೊಂಡಿದ್ದೀವಿ. ಕ್ಲೀನ್ ಸೀಟ್ ಚಿಕ್ಕನಹಳ್ಳಿ ಪಂಚಾಯಿತಿಯಲ್ಲಿ, ಚಿಕ್ಕನಹಳ್ಳಿ VSNನಲ್ಲಿ ನಾವೆಲ್ಲ ಸೀಟುಗಳನ್ನು ಹೊಸೂರು ಕೃಷ್ಣಣ್ಣವರ ಮುಖಂಡದಲ್ಲಿ ಗೆದ್ದುಕೊಂಡಿದ್ದೇವೆ. ಇವತ್ತು ಅವರು ಸೋಲಾಗಿಲ್ಲ, ಅವರು ನಮ್ಮ ಒಟ್ಟಿಗಿದ್ದಾರೆ. ಇನ್ನು ಮುಂದೆ ಕೂಡ ಒಟ್ಟಿಗೆ ಇರ್ತೀವಿ. ಎಲ್ಲರೂ ಕೂಡ ಇವತ್ತು ಏನು PLD ಬ್ಯಾಂಕಲ್ಲಿ ಚುನಾಯಿತರಾಗಿದ್ದಾರೆ 15 ಜನ ಸದಸ್ಯರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು PLD ಬ್ಯಾಂಕಲ್ಲಿ ಇದ್ದೇ HK ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿ ಏನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಆ ಕೆಲಸಗಳನ್ನು ಮುಂದೆ ಕೂಡ ಮುಂದುವರಿಸಬೇಕು. ಸರ್ಕಾರ ರೈತರ ಪರವಾಗಿದೆ. ಆ ಸರ್ಕಾರದ ಏನು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲವನ್ನು ಕೂಡ ರೈತರಿಗೆ ತಲುಪಿಸಬೇಕು. ರೈತರ ಬ್ಯಾಂಕ್ ಇದು. ಈ ರೈತರ ಬ್ಯಾಂಕನ್ನು ಉಳಿಸುವಂಥ ಕೆಲಸ ಮಾಡಿ ರೈತರಿಗೆ ನಾವು ಯಾವುದೇ ಲಂಚ ಪಡೆಯದೆ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಚುನಾಯಿತರಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ನಾನು ಅಭಿನಂದಿಸ್ತೇನೆ. ಧನ್ಯವಾದಗಳು.